ಗೆ PCOS ಆಗಲಿ, PCOD ಆಗಲಿ, ಪ್ರೀ ಡಯಾಬಿಟೀಸ್ ಆಗಲಿ, ಫ್ಯಾಟಿ ಲಿವರು ಹಾಗೆಯೇ ಡಯಾಬಿಟೀಸು ಇದೊಂದು ಎಲ್ಲದಕ್ಕೂ ಒಂದು ಮುಖ್ಯವಾದಂಥ ಕಾರಣ ಯಾವುದು ಗೊತ್ತಾ? ಇನ್ಸುಲಿನ್ ರೆಸಿಸ್ಟೆನ್ಸಿ. ಸೊ ನಾವು ತಗೊಳ್ಳೋಂತಹ ಪ್ರತಿಯೊಂದು ಆಹಾರದಿಂದ ಈ ಇನ್ಸುಲಿನ್ ರೆಸಿಸ್ಟೆನ್ಸಿ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಅದು ಹೇಗೆ, ಯಾಕಾಗುತ್ತೆ, ಇದಕ್ಕೆ ಕಾರಣ ಏನು, ನಾವು ಇನ್ಸುಲಿನ್ ರೆಸಿಸ್ಟೆನ್ಸಿನ ಹೇಗೆ ಕಡಿಮೆ ಮಾಡ್ಕೋಬಹುದು ಅಂತ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್, ನಾನು ನಿರ್ಮಲಾ, ರಿಜಿಸ್ಟರ್ಡ್ ಕ್ಲಿನಿಕಲ್ ಡಯಟಿಷಿಯನ್. ನಿಮಗೇನಾದ್ರೂ PCOD, PCOS, ಪ್ರೀ ಡಯಾಬಿಟೀಸು ಅಥವಾ ಫ್ಯಾಟಿ ಲಿವರ್ ಇದ್ದರೆ ನೀವು ಅದನ್ನು ಮನೆಯಲ್ಲೇ ಆಹಾರನ ತಗೊಂಡು ಒಂದು ಬ್ಯಾಲೆನ್ಸ್ಡ್ ಮೀಲಿಂದ ನಿಮ್ಮ ಸಮಸ್ಯೆಗೆ ಒಂದು ರಿವರ್ಸಲ್ ಅಂದರೆ ಪರಿಹಾರನ ಕಂಡ್ಕೋಬೇಕು ಅಂತಿದ್ರೆ ನನ್ನ ಚಾನಲ್ನ ಮರಿದಿರೆ ಸಬ್ಸ್ಕ್ರೈಬ್ ಮಾಡಿ. ನಾವು ತಗೊಳ್ಳೋಂತಹ ಪ್ರತಿಯೊಂದು ಆಹಾರದಲ್ಲೂ ಕಾರ್ಬೋಹೈಡ್ರೇಟ್ ಅನ್ನೋದು ಇದ್ದೇ ಇರುತ್ತೆ. ಸೊ ನೀವು ತಗೊಳ್ಳೋಂತಹ ಊಟ ಆಗಲಿ, ಸ್ನ್ಯಾಕ್ಸ್ ಆಗಲಿ, ಅದರಲ್ಲಿರುವಂತಹ ಕಾರ್ಬೋಹೈಡ್ರೇಟು ನಮ್ಮ ಹೊಟ್ಟೆ ಒಳಗಡೆ ಹೋಗಿ ಜೀರ್ಣ ಆಗಿ ಗ್ಲೂಕೋಸನ್ನು ಬಿಡುಗಡೆ ಮಾಡುತ್ತೆ. ಈ ಗ್ಲೂಕೋಸು ಸ್ವಲ್ಪ ಹೊತ್ತಲ್ಲೇ ನಮ್ಮ ರಕ್ತಕ್ಕೆ ಸೇರಿಕೊಂಡು ರಕ್ತದಲ್ಲಿರುವಂತಹ ಸಕ್ಕರೆ ಪ್ರಮಾಣನ ಜಾಸ್ತಿ ಮಾಡುತ್ತೆ. ಸೊ ಯಾವಾಗ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಇರಬೇಕಾಗಿರುವಂಥ ಲೆವೆಲ್ಗಿಂತ ಜಾಸ್ತಿ ಆಗುತ್ತೋ ಆಗ ಈ ಪ್ಯಾಂಕ್ರಿಯಾಸ್ ಅನ್ನುವಂಥದ್ದು ಇನ್ಸುಲಿನ್ ಅನ್ನುವಂಥ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಈ ಇನ್ಸುಲಿನ್ನು ರಕ್ತದಲ್ಲಿ ಸೇರಿಕೊಂಡು ಸೆಲ್ ಹತ್ರ ಹೋಗಿ ಈ ಥರ ಗ್ಲೂಕೋಸ್ ಬಂದಿದೆ, ಸೊ ಅದರ ಒಳಗಡೆ ತಗೊಳ್ಳಿ ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲು ಇನ್ಸುಲಿನ್ ಅನ್ನೋದು ಏನು ಮಾಡುತ್ತೆ, ಒಂದು ಕೀ ಆಗಿ ವರ್ಕ್ ಮಾಡುತ್ತೆ. ಸೊ ಇದು ನಮ್ಮ ಸೆಲ್ ಒಳಗಡೆ ಗ್ಲೂಕೋಸ್ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ನೀವು ತಗೊಳ್ಳೋವಂಥ ಆಹಾರ ತುಂಬ ಜಾಸ್ತಿ ಕಾರ್ಬೋಹೈಡ್ರೇಟಿಂದ ಕೂಡಿದರೆ ನಿಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ತುಂಬ ಜಾಸ್ತಿ ಆಗಿರುತ್ತೆ. ಇದರಿಂದಾಗಿ ಪ್ಯಾಂಕ್ರಿಯಾಸ್ ಮೇಲೆ ಒತ್ತಡ ಜಾಸ್ತಿ ಆಗಿ ಇನ್ಸುಲಿನ್ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ. ಸೊ ಯಾವಾಗ ನೀವು ಈ ಗ್ಲೂಕೋಸನ್ನು ಖರ್ಚು ಮಾಡೋದಿಲ್ವೋ, ಈ ಗ್ಲೂಕೋಸು ನಮ್ಮ ಲಿವರು ಹಾಗೆಯೇ ಫ್ಯಾಟ್ ಸೆಲ್ಲೊಳಗಡೆ ಹೋಗಿ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ ಮತ್ತು ಇದು ನಮ್ಮ ಫ್ಯಾಟ್ ಜಾಸ್ತಿ ಮಾಡೋಕ್ಕೆ ಒಂದು ಮುಖ್ಯವಾದಂತಹ ಕಾರಣ. ಸೊ ಯಾವಾಗ ನಿಮಗೆ ಬಾಡಿಯಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗುತ್ತೋ, ಈ ಫ್ಯಾಟ್ ಜಾಸ್ತಿ ಆಗೋದ್ರಿಂದ ನಿಮ್ಮ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಮುಖ್ಯವಾಗಿ ನಮ್ಮ ಹೊಟ್ಟೆ ಭಾಗ ಹಾಗೆ ಹಿಪ್ಸು ಮತ್ತು ಥೈಸು ಇಲ್ಲೆಲ್ಲನೂ ಫ್ಯಾಟ್ ಸೆಲ್ಸು ಜಾಸ್ತಿ ಇರೋದ್ರಿಂದ ಸೊ ಈ ಭಾಗದಲ್ಲಿ ಹೆಚ್ಚು ಕೊಬ್ಬಿನಾಂಶ ಸ್ಟೋರ್ ಆಗೋದಕ್ಕೆ ಜಾಸ್ತಿ ಆಗುತ್ತೆ. ಸೊ ಯಾವಾಗ ಈ ಥರ ಇನ್ಸುಲಿನ್ ಪ್ರಮಾಣ ಜಾಸ್ತಿ ಆಗುತ್ತೆ ಮತ್ತು ನಿಮ್ಮ ಫ್ಯಾಟ್ ಸೆಲ್ಸು ತುಂಬ ಜಾಸ್ತಿ ಆಗುತ್ತಾ ಹೋಗುತ್ತೆ, ಒಂದು ಟೈಮಲ್ಲಿ ಈ ಇನ್ಸುಲಿನ್ ಅನ್ನೋವಂಥದ್ದು ಸರಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂದರೆ ಈ ಫ್ಯಾಟ್ ಸೆಲ್ಸು ಏನು ಮಾಡುತ್ತೆ, ಬಹಳಷ್ಟು ಹಾರ್ಮೋನಲ್ ವೇರಿಯೇಷನ್ಸ್ಗೆ ಕಾರಣ ಆಗುತ್ತೆ. ಸೊ ನಿಮ್ಮ ಪ್ಯಾಂಕ್ರಿಯಾಸ್ ಮೇಲೆ ಒತ್ತಡ ಜಾಸ್ತಿ ಆಗಿ ಬಳಸಬೇಕಾಗಿರುವಂತಹ ಇನ್ಸುಲಿನ್ಗಿಂತ ಹೆಚ್ಚು ಇನ್ಸುಲಿನು ಪ್ಯಾಂಕ್ರಿಯಾಸು ಬಿಡುಗಡೆ ಮಾಡುತ್ತೆ. ಇದರಿಂದಾಗಿ ಏನಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸಿ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಅನ್ಕೋಬೋದು, ನಾವು ತಗೊಳ್ಳೋ ಆಹಾರಕ್ಕೆ ಸರಿಯಾಗಿ ಇನ್ಸುಲಿನ್ ಸೆಕ್ರಿಷನ್ ಆಗುತ್ತಲ್ಲ, ಯಾವಾಗಲೂ ಇನ್ಸುಲಿನ್ ಜಾಸ್ತಿ ಆಗೋದ್ರಿಂದ ಏನು ತೊಂದರೆ ಆಗುತ್ತೆ ಅಂತ. ಕೆಲವು ಪ್ಯಾಂಕ್ರಿಯಾಸಲ್ಲಿರುವಂತಹ ಬೀಟಾ ಸೆಲ್ಸಿಂದ ಅದು ರಿಲೀಸ್ ಆಗೋವಂಥದ್ದು. ಸೊ ನಮಗೆ ಏಜ್ ಆಗ್ತಿದ್ದಂಗೆ ಈ ಬೀಟಾ ಸೆಲ್ಸ್ ಅನ್ನೋದು ಕೂಡ ಕಡಿಮೆ ಆಗೋದ್ರಿಂದ ನಿಮಗೆ ಇನ್ಸುಲಿನ್ ಪ್ರೊಡಕ್ಷನ್ ಅಂದರೆ ಅದರ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಥರ ಯಾವಾಗ ನಿಮಗೆ ಬೀಟಾ ಸೆಲ್ಸ್ ಕಡಿಮೆ ಆಗುತ್ತೆ, ಇನ್ಸುಲಿನ್ ಸೆಕ್ರಿಷನ್ಸ್ ಕಡಿಮೆ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಹೆಚ್ಚು ಫ್ಯಾಟ್ ಇರೋದ್ರಿಂದ ನಿಮ್ಮ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡೋದಿಲ್ವೋ ಆಗ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸಿ ಬರೋದಕ್ಕೆ ತುಂಬಾ ಚಾನ್ಸಸ್ ಇದೆ. ಸೊ ಈ ಥರ ಇನ್ಸುಲಿನ್ ರೆಸಿಸ್ಟೆನ್ಸಿ ಬಂದಾಗ ಅದು ತುಂಬ ವರ್ಷದವರೆಗೆ ಹಾಗೆ ಮುಂದುವರ್ಕೋತಾ ಹೋಗು ಏನಾಗುತ್ತೆ, ಪ್ರೀ ಡಯಾಬಿಟೀಸ್ ಆಗಲಿ ಅಥವಾ ಫ್ಯಾಟಿ ಲಿವರ್ ಆಗಲಿ ಮತ್ತು ಹಲವಾರು ಹಾರ್ಮೋನಲ್ ಚೇಂಜಸ್ಸಿಂದ PCOS ಕೂಡ ಆಗೋ ಚಾನ್ಸಸ್ಸು ತುಂಬಾ ಜಾಸ್ತಿ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸಿ ನಿಮಗೆ ಕಡಿಮೆ ಆಗಬೇಕು ಅಂದರೆ ಏನು ಮಾಡಬೇಕು? ಸೊ ನಾನು ಹೇಳೋವಂಥ ಈ 5 ಟಿಪ್ಸನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸಿ ಕಡಿಮೆ ಆಗೋದಕ್ಕೆ ಸಹಾಯ. ಮೊದಲನೇ ಟಿಪ್ ಏನಂತಂದರೆ, ನೀವು ಪ್ರತಿ ಸಾರಿನೂ ಆಹಾರ ತೊಗೊಂಡ್ರೆ ಅಂದರೆ ನಿಮ್ಮ ಮೀಲ್ಸಲ್ಲಿ ಆದಷ್ಟು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಲ್ಲ, ಅಂದರೆ ನಾರಿರುವಂಥ ಆಹಾರಗಳನ್ನು ಹೆಚ್ಚು ಬಳಸಿ. ಅಂದರೆ ಮಿಲೆಟ್ಸ್ನ ಉಪಯೋಗಿಸಿ, ಇಲ್ಲ ಅಂತಂದರೆ ನೀವು ನಾರ್ಮಲ್ ರೈಸ್ ಬದಲಿಗೆ ಬ್ರೌನ್ ರೈಸು, ರೆಡ್ ರೈಸು ಇದನ್ನು ಬಳಸ್ಬೋದು. ನೀವೇನಾದರೂ ಬರೀ ಅಕ್ಕಿ ಗೋಧಿ ಯೂಸ್ ಮಾಡೋ ಹಾಗಿದ್ರೆ ಅದ್ರ ಜೊತೆಗೆ ಹೆಚ್ಚು ತರಕಾರಿ, ಸೊಪ್ಪು ಇದನ್ನು ಬಳಸಿ ಮತ್ತು ಹೆಚ್ಚು ನಾರಿರುವಂತಹ
ಸಬ್ಜಾ ಸೀಡ್ಸ್ ಆಗ್ಬೋದು, ಚಿಯಾ ಸೀಡ್ಸ್ ಆಗ್ಬೋದು, ಇವುಗಳನ್ನು ನೀವು ಸ್ನ್ಯಾಕ್ಸ್ ಟೈಮಲ್ಲಿ ಈ ಮೊಸರು ಅಥವಾ ಮಜ್ಜಿಗೆ ಜೊತೆಗೆ ಮಿಕ್ಸ್ ಮಾಡಿ ತೊಗೋಬಹುದು. ಎರಡನೇದು, ನೀವು ತೊಗೊಳ್ಳೋಂತಹ ಪ್ರತಿ ಮೀಲಲ್ಲೂ ಪ್ರೋಟೀನ್ ಅನ್ನೋದು ಇರಲೇಬೇಕು. ಸೊ ಈ ಪ್ರೋಟೀನು ಹೆಚ್ಚು ನೀವು ಬಳಸೋದ್ರಿಂದ ಏನಾಗುತ್ತೆ, ನಿಮ್ಮ ಊಟದಲ್ಲಿ ಸಕ್ಕರೆ ಅಂಶ ಇರುತ್ತಲ್ವ ಅದು ಬೇಗ ಡೈಜೆಷನ್ ಆಗಿ ರಕ್ತಕ್ಕೆ ಸೇರ್ಕೊಳ್ಳೋದು ನಿಧಾನ ಆಗುತ್ತೆ. ಸೊ ಯಾವಾಗ ನಿಮ್ಮ ಶುಗರ್ ಲೆವೆಲ್ ನಿಧಾನಕ್ಕೆ ಜಾಸ್ತಿ ಆಗುತ್ತೋ ಅದಕ್ಕೆ ಕರೆಕ್ಟಾಗಿ ನಿಮ್ಮ ಪ್ಯಾಂಕ್ರಿಯಾಸ್ ಕೂಡ ಇನ್ಸುಲಿನ್ನ ಸೆಕ್ರೀಟ್ ಮಾಡುತ್ತೆ. ಸೊ ಇದರಿಂದಾಗಿ ಎನರ್ಜಿ ಫ್ಲೋ ಅನ್ನೋದು ಸ್ಟೇಬಲ್ ಆಗಿರೋದ್ರಿಂದ ನಿಮಗೆ ಫ್ಯಾಟ್ ಅಕ್ಯುಮುಲೇಷನು ಮತ್ತು ಫ್ಯಾಟ್ ಕನ್ವರ್ಷನ್ಸ್ ಕೂಡ ಕಡಿಮೆ ಆಗುತ್ತೆ. ಸೊ ಆದಷ್ಟು ನಿಮ್ಮ ಪ್ರತಿ ಮೀಲಲ್ಲಿ ಪ್ರೋಟೀನ್ ಇರೋ ಥರ ನೋಡ್ಕೊಳ್ಳಿ. ಪ್ರೋಟೀನ್ ಅಂತಂದರೆ ಮೊಳಕೆ ಕಾಳಾಗಬಹುದು ಅಥವಾ ಕಾಳು, ಬೇಳೆ, ಪನ್ನೀರು, ಮೊಟ್ಟೆ, ಚಿಕನ್ನು, ಫಿಶ್ಶು ಈ ಥರದನ್ನು ನೀವು ಉಪಯೋಗಿಸ್ಕೋಬಹುದು. ಇನ್ನು ಮೂರನೇದು ತುಂಬ ಇಂಪಾರ್ಟೆಂಟ್ ಏನಂತಂದರೆ, ನೀವು ಆದಷ್ಟು ಊಟ ಆಗಿದ ತಕ್ಷಣ ಒಂದೇ ಕಡೆ ಕೂತ್ಕೋಬೇಡಿ. ಊಟ ಆದಮೇಲೆ ಅಟ್ಲೀಸ್ಟ್ 10 ನಿಮಿಷ ವಾಕ್ ಮಾಡಿ. ಸೊ ಈ ಥರ ವಾಕಿಂಗ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಮಸಲ್ಸು ಹೆಚ್ಚು ಎನರ್ಜಿನ ಯೂಸ್ ಮಾಡುತ್ತೆ, ಅಂದರೆ ಗ್ಲೂಕೋಸ್ನ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಈ ಥರ ಗ್ಲೂಕೋಸ್ನ ಯೂಸ್ ಮಾಡ್ಕೊಂಡಾಗಲೂ ಕೂಡ ನಿಮಗೆ ಫ್ಯಾಟ್ ಕನ್ವರ್ಷನ್ ರೇಟು ಕಡಿಮೆ ಆಗುತ್ತೆ. ನಾಲ್ಕನೇದು, ಆದಷ್ಟು ಪ್ರತಿ 2 ಗಂಟೆಗೆ ಒಂದು ಸತಿ ತಿನ್ನೋ ಹಾಗಿದ್ರೆ ಅದನ್ನು ಅವಾಯ್ಡ್ ಮಾಡಿ. ನಾವು ತಗೊಳ್ಳೋ ಆಹಾರಕ್ಕೆ ಆದಷ್ಟು 3 ಗಂಟೆಗಳ ಕಾಲ ಗ್ಯಾಪ್ ಇರಬೇಕು. ಸೊ ನೀವೇನಾದರೂ ಪದೇ ಪದೇ ಸ್ವಲ್ಪ ತೊಗೊಳ್ಳೋ ಹಂಗಿದ್ರೆ, ಅಂದರೆ ಸ್ನ್ಯಾಕ್ಸ್ ಆಗಬಹುದು, ಬೇರೆ ಏನಾದರೂ ಜಸ್ಟ್ ನೀವು ಮಂಚಿಂಗ್ ಥರ ನೀವೇನಾದರೂ ತೊಗೊಳ್ತಿದ್ರೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ತುಂಬ ಹಸುವಾದರೆ ಮಾತ್ರ ನೀವು ಸ್ನ್ಯಾಕ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಆದಷ್ಟು ಸ್ನ್ಯಾಕ್ಸ್ನ ಅವಾಯ್ಡ್ ಮಾಡಿ. ಇನ್ನು 5ನೇದು ತುಂಬಾ ಇಂಪಾರ್ಟೆಂಟ್ ಏನಂತಂದರೆ, ನೀವು ಆದಷ್ಟು ನಿಮ್ಮ ಸ್ಟ್ರೆಸ್ನ ಮ್ಯಾನೇಜ್ ಮಾಡೋದು. ನೀವು ಸ್ಟ್ರೆಸ್ ಮ್ಯಾನೇಜ್ ಮಾಡಲಿಲ್ಲ ಅಂದರೆ ಕಾರ್ಟಿಸಾಲ್ ಅನ್ನೋಂಥ ಹಾರ್ಮೋನು ಹೆಚ್ಚಿರುತ್ತೆ. ಕಾರ್ಟಿಸಾಲಿಂದ ನಿಮಗೆ ಕ್ರೇವಿಂಗ್ಸು ಜಾಸ್ತಿ ಆಗೋದ್ರಿಂದ ಕೂಡ ನೀವು ಹಾಗೆ ಮಧ್ಯೆ ಏನಾದರೂ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇದರಿಂದಾಗಿ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಇದರಿಂದಾಗಿ ನಿಮಗೆ ಮತ್ತೆ ಇನ್ಸುಲಿನ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಈ 5 ಕಡೆ ಗಮನ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮಗಿರುವಂಥ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡ್ಬೋದು. ನೀವೇನಾದರೂ ನಿಮ್ಮ ಡಯಾಬಿಟಿಸು ಅಥವಾ PCOSನ ಒಂದು ಎವಿಡೆನ್ಸ್ ಬೇಸ್ಡ್ ನ್ಯೂಟ್ರಿಷನ್ ಮತ್ತು ಬ್ಯಾಲೆನ್ಸ್ಡ್ ಮೀಲಿಂದ ಮ್ಯಾನೇಜ್ ಮಾಡಬೇಕು ಅಂತಿದ್ರೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.